ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ 1 ರಿಂದ 31ನೇ ತಾರೀಕುವರೆಗೂ ಹುಟ್ಟಿದವರಿಗೆ ಹೇಗಿದೆ, ಅವರಿಗೆ ಲಕ್ ಹೇಗಿದೆ, ಅದೃಷ್ಟನ ಅಥವಾ ಅನ್ಲಕ್ಕಿ ಇದೆಯಾ, ಹೇಗಿದೆ ಅವರ ಓವರ್ ಆಲ್ ಜಾತಕ, ಜೊತೆಗೆ ಈಗಾಗಲೇ ಆರ್ಯವರ್ಧನ್ ಗುರೂಜಿ ಅವರು ಈ ವರ್ಷ ಶುರುವಲ್ಲೇ ಹೇಳಿದ್ರು 1, 6, 8 ಅನ್ನೋದು ಅನ್ಲಕ್ಕಿ ನಂಬರು. ಈ ಡೇಟಲ್ಲಿ ಸಾಕಷ್ಟು ಅವಘಡಗಳಾಗತ್ತೆ ಅಂತ ಹೇಳಿ, ಅದೇ ರೀತಿ ಸಾಕಷ್ಟು ಅವಘಡಗಳಾಗಿದೆ, ಅವಾಂತರಗಳು, ಆಕ್ಸಿಡೆಂಟ್ಗಳು ಇದೆಲ್ಲ ಆಗಿದೆ, ಬೆಂಕಿ ಅನಾಹುತ ಇದೆಲ್ಲ ಆಗಿದೆ. ಅದೇ ರೀತಿ ತುಂಬ ವಿಚಾರಗಳ ಬಗ್ಗೆ ಈ ಮೊದಲೇ ಪ್ರಿಡಿಕ್ಷನ್ ಕೊಟ್ಟಿದ್ರು. ಆ ಎಲ್ಲ ವಿಚಾರಗಳು ಕೂಡ ಸತ್ಯ ಆಗಿದೆ. ಆ ಎಲ್ಲ ವಿಚಾರಗಳ ಬಗ್ಗೆ, ಹಾಗೆ ಮುಂದೆ ಏನಾಗುತ್ತೆ ಇವೆಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಕ್ರಿಸ್ಟಲ್ ತಜ್ಞ ಹಾಗೂ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ ಗುರೂಜಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮತಾಯ ಬೈತಾಂ ಕಲ್ಪವೃಕ್ಷಂ ತಾಂ ಕಾಮಧೇನೆ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀ ನಮಸ್ತೆ. ಅರಿಗೂ ಶರಣದೆ ಗುರುಗೂ ಶರಣದೆ ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು. ಎಸ್ ಗುರೂಜಿ, ಮೊದಲನೇದಾಗಿ 1, 6, 8 ಈ ನಂಬರ್ ಬಗ್ಗೆ ಮಾತಾಡೋಣ. ನೀವು ಹೇಳಿದ್ರಿ ಈ ನಂಬರು ಈ ವರ್ಷಕ್ಕೆ ಅನ್ಲಕ್ಕಿ, ಈ ಡೇಟಲ್ಲೇ ತುಂಬ ಇನ್ಸಿಡೆಂಟ್ ಆಗುತ್ತೆ, ಆಕ್ಸಿಡೆಂಟ್ಗಳಾಗತ್ತೆ ಅಂತ ಹೇಳಿ. ಆ್ಯಂಡ್ ಅದೇ ರೀತಿ ಸಾಕಷ್ಟು ಆಕ್ಸಿಡೆಂಟ್ಗಳು ಎಲ್ಲ ಅದೇ 1, 6, 8 ಈ ಕಾಂಬಿನೇಷನ್ ಡೇಟಲ್ಲೇ ಆಗಿದೆ. ಏನು ಹೇಳ್ತೀರಾ ಅದ್ರ ಬಗ್ಗೆ? ನಿಜವಾಗ್ಲೂ ಕೂಡ ನೋಡಿ, ಈ ವರ್ಷ ನಾನು 1, 10, 19, 28 ಇವೆಲ್ಲ ಕೆಟ್ಟ ಡೇಟ್ಗಳು ಅಂತ ನಾನು ಪ್ರಿಡಿಕ್ಷನ್ ಮಾಡಿದ್ದೆ 2026ರಲ್ಲಿ. ಆದರೆ 2021 ನಾನು ಪ್ರಿಡಿಕ್ಷನ್ ಮಾಡ್ತಾ ಹೋಗ್ತೀನಿ. 2027ರಲ್ಲಿ ಖಂಡಿತ ಕೂಡ ಸಿಕ್ಕಾಪಟ್ಟೆ ಎನರ್ಜಿ ಇರುವಂಥ ಡೇಟ್ ಆಫ್ ಬರ್ತು. ಅದರಲ್ಲಿ ಭಾಳ ವಿಶೇಷವಾಗಿ 2027ರಲ್ಲಿ ಇದು ತುಂಬ ರಾಜಯೋಗನೂ ಕೊಡುತ್ತೆ, ದುರದೃಷ್ಟನೂ ಕೊಡುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 1ನೇ ತಾರೀಕುವರೆಗಂತೂ ತುಂಬ ಬೆನಿಫಿಟ್ ಸಕ್ಸಸ್ಸನ್ನು ಕೊಡ್ತಾ ಹೋಗುತ್ತೆ. ಇವರಿಗೆಲ್ಲ ಎಲ್ಲ ರೀತಿಯಲ್ಲೂ ಕೋರ್ಟು ಕೇಸ್ ಇನ್ನೊಂದು ಮತ್ತೊಂದು ಬಗೆಹರಿಸ್ಕೋಬೋದು. 10ನೇ ತಾರೀಕು ಫಾರಿನಲ್ಲಿ ಜಾಬನ್ನ ಯಾರು ಟ್ರೈ ಮಾಡಿದರೆ, ಮೆಡಿಕಲ್ ಓದ್ತಾರೆ, ಎಜುಕೇಷನ್ನಲ್ಲಿ ಇಂಪ್ರೂವ್ಮೆಂಟನ್ನು 10ನೇ ತಾರೀಕುವರೆಗೆ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತು ಮನೆ ಬಿಟ್ಟು ಆಚೆ ಹೋಗಿ ಜಾಬನ್ನು ಮಾಡ್ತೀರಾ ಅಂತೇಳಿ 10ನೇ ತಾರೀಕುವರೆಗೆ ಈ ಪ್ರೆಡಿಕ್ಷನನ್ನು ನಾವು ಹೇಳ್ತಾ ಹೋಗ್ಬೋದು. ಅದೇ ಥರ 19ನೇ ತಾರೀಕು ತುಂಬ ಪವರ್ಫುಲ್ ಅಂತ ನಂಬರ್ಸ್. 19 ಅನ್ನೋದು ನಂಬರ್ಸು ಒಂದು ಸ್ವಲ್ಪ ತುಂಬ ಡೇಂಜರ್ ನಂಬರ್ ಆಗುತ್ತೆ. ಯಾಕಂದರೆ ಅದರಲ್ಲಿ 9 ಅನ್ನೋ ನಂಬರ್ ಬರೋದ್ರಿಂದ ಒಂದಲ್ಲ ಒಂದು ಸಮಸ್ಯೆಗಳನ್ನ ಕೊಡ್ತಾ ಹೋಗುತ್ತೆ. ಈ 9 ಅನ್ನೋ ನಂಬರಲ್ಲಿ 19ಕ್ಕೆ 50-50 ಇರ್ತದೆ. ಅದೇ ರೀತಿಯಲ್ಲಿ 28 ಅನ್ನೋ ನಂಬರ್ಸು ಅದು ಕೂಡ 50-50 ಇರುತ್ತೆ. ಯಾಕಂದರೆ 2 ಅನ್ನೋ ನಂಬರ್ ಪಾಸ್ ಆಗೋದ್ರಿಂದ 8 ಅನ್ನೋ ನಂಬರ್ 8ಕ್ಕೆ 50-50, 2ಕ್ಕೆ ಮೈನಸ್ ಆಗುತ್ತೆ. ಹಾಗಾಗಿ 28 ಕೂಡ 2027ರಲ್ಲಿ ಅಂಥ ಶುಭ ಫಲನೂ ಕೊಡಲ್ಲ. ಇವರು ಯಾವುದೇ ಬಿಸ್ನೆಸ್ಸು ಕೆಲಸ ಕಾರ್ಯಗಳನ್ನ ಮಾಡ್ತಾರೆ 50-50 ಆಗುತ್ತೆ. ಅದರಿಂದ ಇವರು ತುಂಬ ಭಯಭೀತರಾಗಿ ಇವರ ಲೈಫನ್ನು ತುಂಬ ಜಾಪಾನಾಗಿ ಕಾಪಾಡ್ಕೋಬೇಕಾಗುತ್ತೆ. ತುಂಬ ಲಕ್ಕನ ಮೇಲೆ ಲಕ್ ಕೊಡ್ತಾ ಹೋಗುತ್ತೆ. ಹಾಗಾಗಿ ಓವರಲ್ಲೇ ನೋಡಿದಾಗ 1, 10, 19, 28 50-50 ಇರ್ತದೆ. 2027 ಯಾವುದೇ ಕೆಲಸನೂ 50-50 ಇರುತ್ತೆ. 100% ಏನಿರಲ್ಲ, 50-50 ಇರುತ್ತೆ. 100%ಗೆ ನಮ್ಮಲ್ಲೇ ಸಿಗುವಂಥ ಕ್ರಿಸ್ಟಲ್ಸ್ ಆಗಿರ್ಬೋದು, ಸ್ಟೋನ್ಸ್ ಆಗಿರ್ಬೋದು, ಇದನ್ನು ಯೂಸ್ ಮಾಡಿದಾಗ ನಿಮ್ಮ 100% ಪಾಸಿಟಿವ್ ಮೇಲೆ ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ. ಇದನ್ನು ಅತಿ ಹೆಚ್ಚು ಬಳಸಿ ತುಂಬ ಲಕ್ಕನ್ನ ಕೊಡುತ್ತೆ. ಭಾಳ ಬ್ಯೂಟಿಫುಲ್ ಸಕ್ಸಸ್ಸನ್ನು ಕಾಣ್ಬೋದು. ಇವ್ರಿಗೆ ಭಾಳ ವಿಶೇಷವಾದಂಥ ಕಾಸ್ಟ್ಯೂಮ್ಸ್ ಕಲರ್ಸ್ ಅಂತ ಬಂದಾಗ 100% ಯೆಲ್ಲೋ, ಆರೆಂಜ್, ರೆಡ್ಡನ್ನು ಯೂಸ್ ಮಾಡಿ ಲಕ್ಕನ್ನು ಪಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. 2027ರಲ್ಲಿ ತುಂಬ ಡೇಂಜರ್ ನಂಬರ್ಸನ್ನೇ ನಂಬರ್ 2 ಅಂತ ಹೇಳುತ್ತೆ. 100% ನಂಬರ್ 2 ಅನ್ನೋದು ನಂಬರ್ಸ್ ಬಗ್ಗೆ ಸಾಕಷ್ಟು ಮಾತಾಡ್ಬೋದು. ಓಕೆ ಗುರೂಜಿ, ಆಲ್ರೆಡಿ ಈ ವರ್ಷಕ್ಕೆ 1, 6, 8 ಅನ್ನೋದು ಅನ್ಲಕ್ಕಿ ಆಗಿದೆ. ಸೊ ಮುಂದಿನ ವರ್ಷ ಹಾಗಿದ್ರೆ 2 ನಂಬರ್ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೀರಾ? 2ನೇ ನಂಬರ್ಸು 2027ರಲ್ಲಿ 2ನೇ ನಂಬರ್ನ ಪಂಚ್ ಮಾಡಿ ಕಳೆ 1, 10, 19 ಇರೋ ಜಾಗದಲ್ಲಿ 2 ಅನ್ನೋ ನಂಬರ್ಸ್ ಭಾಳ ವಿಶೇಷವಾಗಿ 2, 11, 20, 29 ಅನ್ನೋ ನಂಬರ್ಸನ್ನು ಈ ಕಡೆ ಪಂಚ್ ಮಾಡಿ ಸರ್. 1, 10, 19 ಹೋಗೋ ಜಾಗದಲ್ಲಿ ಅದನ್ನು ತೆಗೆದುಬಿಡಿ ಸರ್. 2, 11, 20, 29 ಇಟ್ಸ್ ವೆರಿ ಸಕ್ಸಸ್ಫುಲ್ ನಂಬರ್ಸ್ ಅಂತ ಹೇಳುತ್ತೆ ಅಂತ ನೀವು ಅಂದ್ಕೊಂಡ್ರೆ ತಪ್ಪು ಮಾಹಿತಿ. 2 ಅನ್ನೋ ನಂಬರ್ಸು 11, 20, 29